ಆಂಧ್ರಗೆ ಹೋಗ್ತಾ ಇದ್ದೀವಿ. ಆಂಧ್ರ ಅಂದರೆ ವಿಜಯವಾಡಗೆ ಹೋಗ್ತಾ ಇದ್ದೀವಿ. ನಾನು ತೆಲಂಗಾಣ ಮಿನಿಸ್ಟ್ರು ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅವರು ಕೂಡ ಬರ್ತಾರೆ. 3 ಜನನೂ ಮಾತಾಡಿದ್ದೀವಿ ಈ ವಿಚಾರದಲ್ಲಿ. ಅದು ಒಂದನೇ ಭಾಗ. ಅದಾದಮೇಲೆ ಪ್ರತ್ಯೇಕವಾದ ಸೆಂಟ್ರಲ್ ಮಿನಿಸ್ಟ್ರ್ ಜೊತೆ ಕೂಡ ನಾವು ಚರ್ಚೆ ಮಾಡಿ ನಮ್ಮ ಪ್ರೋಗ್ರಾಮ್ಸ್ ಬಗ್ಗೆ ಎಲ್ಲ ತಿಳಿಸ್ತೋ. ಸೊ ಅವರು ನಮ್ಮ ಕಾರ್ಯಕ್ರಮ, ನಮ್ಮ ಒತ್ತಡ ಇದೆಲ್ಲ ಗಮನದಲ್ಲಿಟ್ಕೊಂಡು ಡೆಲ್ಲೀಲಿ ಸಪ್ರೇಟ್ ಒಂದು ಮೀಟಿಂಗ್ ಕರಿತೀನಿ ನಿಮಗೋಸ್ಕರ ಅಂಥೇಳಿ ಒಂದು ಟೈಮನ್ನು ಅಲ್ಲೇ ಫಿಕ್ಸ್ ಮಾಡಿ ಇವತ್ತು ಸಭೆನ 25ನೇ ತಾರೀಕು ಅಂತ ಅಲ್ಲೇ ಡೇಟು ಕೊಟ್ಟು ಇವತ್ತು ಎಲ್ಲ ನಮ್ಮ ಎಮ್ ಡಿಗಳೆಲ್ಲ ಸೇರಿ ನಾವೆಲ್ಲ ಬಂದಿದ್ದು. ನಮ್ಮ ಸೆಕ್ರೆಟರಿ ಆದಿಯಾಗಿ ನಾನು, ನಮ್ಮ ಸೀನಿಯರ್ ನಮ್ಮ ಡೆಲ್ಲಿ ರೆಪ್ರೆಸೆಂಟೇಟಿವ್ ನಮ್ಮ ಜಯಚಂದ್ರರವರು ಮತ್ತು ನಮ್ಮ ಮೈರಿಗೇಷನ್ ಮಿನಿಸ್ಟ್ರು ನಾವೆಲ್ಲ ಸೇರಿ ಮೀಟ್ ಮಾಡಿದೋ. ಆಮೇಲೆ ನಮ್ಮ ರಾಜ್ಯದಿಂದ ಪ್ರತಿನಿಧಿ ಮಾಡ್ತಾರಂಥ ಸೋಮಣ್ಣವರು ಕೂಡ ನಾವು ತಿಳಿಸಿದ್ದೋ, ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದರು. ಸೊ ನಾವು ಅನೇಕ ವಿಚಾರಗಳನ್ನು, ನಾವು ಹೊಸ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಹಿಂದೆ ಏನು ನಮಗೆ 5,300 ಕೋಟಿ ರೂಪಾಯಿ ಅವರು ಅಶ್ಯೂರೆನ್ಸ್ ಮಾಡಿದರು, ಅದ್ರದ್ದೇನು ಲೋಪದೋಷಗಳು ಅವರಲ್ಲೇನಿತ್ತು ಅದೆಲ್ಲ ಕ್ಲಾರಿಫಿಕೇಷನ್ಸ್ ಎಲ್ಲ ಕೊಟ್ಟಿದ್ದೇವೆ. ಮೇಕೆದಾಟು ವಿಚಾರ ಪ್ರಸ್ತಾವನೆ ಮಾಡಿದ್ದೇವೆ ಮತ್ತು ಮಾದಾಯಿ ವಿಚಾರ ಕೂಡ, ಕ್ಲಿಯರೆನ್ಸ್ ವಿಚಾರದಲ್ಲಿ ಕೂಡ ಅದನ್ನೆಲ್ಲ ಕೂಡ ನಾವು ಪ್ರಸ್ತಾವನೆ ಮಾಡಿದ್ದೇವೆ. ಅದಕ್ಕೆ ಅವರು ಸದ್ಯದಲ್ಲೇ ನನಗೆ ಫಸ್ಟ್ ವೀಕಲ್ಲೇ ಮೇಕೆದಾಟು ವಿಚಾರದಲ್ಲಿ ಅವರ ಇಂಟರ್ನಲ್ ಕನ್ಸಲ್ಟೇಷನ್ ಮಾಡಿಬಿಟ್ಟು ನಮಗೆ ಕೆಲವು ವಿಚಾರಗಳನ್ನು ತಿಳಿಸ್ತೇವೆ, ದಿನಾಂಕವನ್ನು ಕೂಡ ಕೊಡ್ತೇವೆ ಅಂಥೇಳಿ ಅವರು ಹೇಳಿದ್ದಾರೆ. ಎರಡನೇ ವಿಚಾರ, ನಾವು ಕೆಲವು ಅನೇಕ ಸ್ಕೀಮ್ಸ್, ಹೊಸ ಯೋಜನೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಒಂದು ಸೋಂತಿ ಲಿಫ್ಟ್ ಇರಿಗೇಷನ್ ಸ್ಕೀಮು ಗುಲ್ಬರ್ಗ ಮತ್ತು ಯಾದಗಿರಿಗೆ ಅನುಕೂಲ ಆಗೋಂಥದ್ದು. 16,000 ಎಕರೆ ಫ್ರೆಶ್ಶಾಗೆ ಇರಿಗೇಷನ್ ಆಗೋಂಥದ್ದು, ಹೆಕ್ಟೇರ್ 16,000 ಹೆಕ್ಟೇರು ಫ್ರೆಶ್ಶಾಗೆ ಇರಿಗೇಷನ್ ಏರಿಯಾ ಆಗೋಂಥದ್ದು. ಸುಮಾರು 804 ಕೋಟಿ ರೂಪಾಯಿಂದ ಒಂದು ಯೋಜನೆ ಸಲ್ಲಿಸಿದ್ದೀವಿ. ಇನ್ನೊಂದು ERM ಅಲ್ಲಿ ಇಂಡಿ ಬ್ರಾಂಚ್ ಕೆನಾಲ್ಗೆ 64ರಿಂದ 172 ಕಿಲೋಮೀಟ್ರ್ ನೆಟ್ವರ್ಕ್ UKP ಇದು, ಅದು ಬಿಜಾಪುರ್ ಸಂಬಂಧಪಟ್ಟಂಥದ್ದು. 16,000 ಹೆಕ್ಟೇರು ಸ್ಟೆಬಿಲೈಸೇಷನ್ ಆಫ್ ಸಫರಿಂಗ್ ಅಚ್ಚುಕಟ್ಟು ಅಂಥೇಳಿ ಅದು ಒಂದು 2,666 ಕೋಟಿ ರೂಪಾಯಿಗೆ ಅದೊಂದು ಪ್ರಾಜೆಕ್ಟ್ನ ಸಲ್ಲಿಸಿದ್ದೇವೆ. ಇನ್ನೊಂದು ಧಾರವಾಡಕ್ಕೆ ಅನುಕೂಲ ಆಗುವಂಥದ್ದು, ಅಲ್ಲಿ ತಮಗೆಲ್ಲ ಗೊತ್ತಿದೆ ಬೆಣ್ಣೆಹಳ್ಳ ಅಂತ ಒಂದಿದೆ, ಅದು ಕೂಡ ಹಿಂದೆ ನಾನು ಪ್ರಹ್ಲಾದ್ ಜೋಶಿ ಅವರೆಲ್ಲ ಚರ್ಚೆ ಮಾಡಿದ್ದು. ಅದು ಕೂಡ ಫ್ಲಡ್ ಕಂಟ್ರೋಲು ಆ್ಯಂಡ್ ಫ್ಲಡ್ ಮ್ಯಾನೇಜ್ಮೆಂಟ್ ಅಂಥೇಳಿ ಅದು ಬೆಣ್ಣೆಹಳ್ಳ ಇಂದ ಭಾಳ ಲಾಸ್ ಆಗ್ತಾಯಿತ್ತು. ಅದಕ್ಕೊಂದು 1,610 ಕೋಟಿ ರೂಪಾಯಿದು ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಇನ್ನೊಂದು ERM ಆಫ್ ಬ್ಯಾಲೆನ್ಸ್ ಲೆಂತ್ ಮಲಪ್ರಭಾ ಕೆನಾಲ್ ಸಿಸ್ಟಮ್ ಫೇಸ್ 3, ಅದು ಧಾರವಾಡಗೆ, ಬೆಳಗಾಂಗೆ, ಬಾಗಲಕೋಟೆಗೆ, ಗದಗ್ಗೆ, ಅಲ್ಲೂ ಕೂಡ ಸುಮಾರು 44,000 ಹೆಕ್ಟೇರ್ 457 ಹೆಕ್ಟೇರು ಅನುಕೂಲ ಆಗೋಂಥದ್ದು. 3,000 ಕೋಟಿ ರೂಪಾಯಿ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಇನ್ನೊಂದು ERM ಘಟ್ಟಪ್ರಭಾ ರೈಟ್ ಬ್ಯಾಂಕ್ ಕ್ಯಾನಲ್ಗೆ, ಚಿಕ್ಕೋಡಿ ಬ್ಯಾಂಕ್ ಕ್ಯಾನಲ್ನಿಂದ ಅದು ಬೆಳಗಾವಿ, ಬಾಗಲಕೋಟೆಗೆ ಅನುಕೂಲ ಆಗ್ತದೆ. ಅದು 25,000 ಹೆಕ್ಟೇರ್ಗೆ ಅನುಕೂಲ ಆಗೋಂಥದ್ದು. 1,596 ಕೋಟಿ ರೂಪಾಯಿದು ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಇನ್ನೊಂದು ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ಗೆ ಕೊಪ್ಪಳ ಮತ್ತು ರಾಯಚೂರಿಗೆ ಅನುಕೂಲ ಆಗೋಂಥದ್ದು. 96,400 ಹೆಕ್ಟೇರು 1,444 ಕೋಟಿ ರೂಪಾಯಿ. ಒಟ್ಟು 16,000 ಫ್ರೆಶ್ ಇರಿಗೇಷನ್ ಏರಿಯಾ, ಹೆಕ್ಟೇರ್ ಏರಿಯಾ, ಅದಕ್ಕೆ ಅನುಕೂಲ ಆಗಲಿಕ್ಕೆ ನಾವು ಈಗ ಪ್ರಸ್ತಾವನೆ ಕೊಟ್ಟಿದ್ದೇವೆ. ಒಟ್ಟು 11,122 ಕೋಟಿ ರೂಪಾಯಿ ಅಷ್ಟು ಒಂದು ಪ್ರಾಜೆಕ್ಟ್ನ ಸಲ್ಲಿಸಿದ್ದೇವೆ. ಈ ಪ್ರಾಜೆಕ್ಟ್ ಏನು ನಾವು ಸಲ್ಲಿಸಿದ್ದೀವಿ ಇದು ಅವರ ಗೈಡ್ಲೈನ್ಸಲ್ಲಿ ಬರೋಂಥ ಒಂದು ಕಾರ್ಯಕ್ರಮ, ಹೊಸ್ತೇನಲ್ಲ. ಈಗ ಬೇರೆ ಬೇರೆ ರಾಜ್ಯಗಳಿಗೆ ಈ ಸ್ಕೀಮ್ಸ್ನಲ್ಲಿ ಅವರು ಕೊಡೋವಂಥದ್ದು. ಇನ್ನು ಕೆಲವು ಆಟೋಮೇಷನ್ಸ್ ಇದೆ, ಅದು ನನಗೆ ನೆಕ್ಸ್ಟ್ ಮಂತ್ ಅವರು ಇನ್ನೊಂದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಟೋಮೇಷನ್ಸ್ ವಿಚಾರದಲ್ಲಿ. ಆಮೇಲೆ ನಮ್ಮ ಡ್ಯಾಮ್ ಗೇಟ್ಗಳ ವಿಚಾರದಲ್ಲಿ ಅದನ್ನು ನೆಕ್ಸ್ಟ್ ಮಂತ್ ಬಂದು ನಾನು ಅದನ್ನು ಪ್ರಸ್ತಾವನೆಯನ್ನು ಸಲ್ಲಿಸ್ತೇನೆ. ಇದಲ್ಲದೆ ಮೈನರ್ ಇರಿಗೇಷನ್ ಸಂಬಂಧಪಟ್ಟಂತೆ
ಎರಡು ಮೇಜರ್ ಕೆಲಸಗಳು. ಪಿ ಎಂ ಕೆ ಪ್ರಧಾನಮಂತ್ರಿ ಕಿಸಾನ್ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್, ಪ್ರಧಾನಮಂತ್ರಿ ಕಿಸಾನ್ ಅದರಲ್ಲಿ 3,077 ಕೋಟಿ 3,077 ಕೋಟಿ ರೂಪಾಯಿ ಮೈನರ್ ಇರಿಗೇಷನ್ದು ಅದು ಕೂಡ ಕೊಟ್ಟಿದ್ದೇವೆ. ಹೆಚ್ಚು ಕಮ್ಮಿ ನಮ್ಮ ಮೇಜರ್ ಇರಿಗೇಷನ್ ಮೈನರ್ ಇರಿಗೇಷನಿಂದ ಒಟ್ಟು 15,000 ಕೋಟಿ ರೂಪಾಯಿ ಅಷ್ಟು ಕೊಟ್ಟಿದ್ದೇವೆ. RRR ಸ್ಕೀಮ್ ಅಂತಿದೆ. ನಾವು ಇದನ್ನು ಪ್ರಾಜೆಕ್ಟ್ ಎಲ್ಲ ಏನು ಸಬ್ಮಿಟ್ ಮಾಡಿದ್ದೀವಿ ಇದು ಅನುಗೋಗಿ ಕೆಲವೆಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಒಪ್ಪುವಂಥ ಪ್ರಾಜೆಕ್ಟ್ಗಳು. ಆಮೇಲೆ ನಮ್ಮಲ್ಲಿ ಬಂದು ಈ ಸೆಕ್ರೆಟರಿ ಅವರೆಲ್ಲ ಕೆಲವು ಪ್ರಾಜೆಕ್ಟ್ಗಳನ್ನೆಲ್ಲ ಗಮನಿಸಿದ್ದಾರೆ. ಮಿನಿಸ್ಟ್ರಿ ಹೋಗಿ ಪರ್ಸನಲಾಗಿ ನೋಡಿದ್ದಾರೆ. ನಮ್ಮದೇ ದಿ ಬೆಸ್ಟ್ ಆಫ್ ಎಲ್ಲ ಯುಟಿಲೈಸೇಷನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಅವರು ಮೆಚ್ಚುಗೆಯನ್ನು ಕೂಡ ಅವರ ಸೆಕ್ರೆಟರಿ ಅವರು ಒಪ್ಕೊಂಡಿದ್ದಾರೆ. ಸೊ ಇಲ್ಲಿ ನಾನು ಆಗಲೇ ನಿಮಗೆ ಹೇಳ್ದಂಗೆ ಈ ಅವಾರ್ಡು ನಮ್ಮ ಕೃಷ್ಣ ಅದು ಅವಾರ್ಡು 2 ಆದರೂ ಕೂಡ ನಾವು ಅವರಿಗೆ ಒತ್ತಾಯವನ್ನು ತಂದಿದ್ದೇವೆ. ಸೆಂಟ್ರಲ್ ಅಸಿಸ್ಟೆನ್ಸ್ ಕೂಡ ಒತ್ತಾಯ ತಂದಿದ್ದೇವೆ. ಮೇಕೆದಾಟು ವಿಚಾರ ಕೂಡ ನಾವು ತಂದಿದ್ದೇವೆ ಮತ್ತು ಕಳಸಾ ಬಂಡೂರಿದು ಆಗಬೇಕು ಅಂಥೇಳಿ. ಇಂಟರ್ಲಿಂಕಿಂಗ್ ಆಫ್ ವಾಟರ್ ಈ ಸರ್ಪ್ಲಸ್ಸು ಮಾದಾಯಿ ಗೋದಾವರಿ ಬೇಸಿನ್ನು ಕೃಷ್ಣ ಇದಕ್ಕೆ ಮಹಾನದಿ ಗೋದಾವರಿ ಬೇಸಿಂದು ಇದು ಕೂಡ, ಆಮೇಲೆ ಕಾವೇರಿ ಪೆನ್ನಾರು ಆ ವಿಚಾರ ಕೂಡ ಪ್ರಸ್ತಾವನೆಯನ್ನು ನಾವು ಕೊಟ್ಟಿದ್ದೇವೆ. ನನಗೆ ಬೀಯಿಂಗ್ ಎನ್ ಇರಿಗೇಷನ್ ಮಿನಿಸ್ಟರ್ ನನಗೆ ಮೈನರ್ ಇರಿಗೇಷನ್ಗೆ ಮತ್ತು ನಮ್ಮ ಜಯಚಂದ್ರವ್ರಿಗೆ ನಮಗೆ ಭಾಳ ಸಂತೋಷ ಉಂಟಾಗಿದೆ. ಏಕೆಂದರೆ ಅವರು ಭಾಳ ಪಾಸಿಟಿವ್ ಆಗಿ ನಾವು ನಿಮಗೆಲ್ಲ ನಾವು ಗಮನಿಸ್ತೇವೆ, ಆದಷ್ಟು ನಮಗೆ ಕ್ಲಿಯರ್ ಮಾಡೋಕ್ಕೆ ಹೋಗ್ತೀವಿ. ನಮಗೆ ರಾಜಕಾರಣ ಮುಖ್ಯ ಅಲ್ಲ, ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂಥೇಳಿ ನಮಗೆ ಭಾಳ ಒಮ್ಮತದ ಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಮುಂದಕ್ಕೆ ಎಲ್ಲ ಅವರ MP ಗಳು ಕೂಡ ನಾವು ಇದನ್ನು ಸಲ್ಲಿಸ್ತೇನೆ. ಅವ್ರವ್ರ ಏರಿಯಾಗೆ ಸಂಬಂಧಪಟ್ಟಂತೆ ಅವ್ರವ್ರು ಫಾಲೋ ಮಾಡಲಿಕ್ಕೆ ಅವರು ಕೂಡ ಡೀಟೇಲ್ಸ್ನ ಎಲ್ಲರೂ ಕೂಡ ನಾವೆಲ್ಲ ಗೌರ್ಮೆಂಟ್ ಪರವಾಗಿ ಅವ್ರಿಗೆ ಈ ಅವ್ರ ಕ್ಷೇತ್ರದ ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಕೂಡ ಅವ್ರಿಗೆ ನಾನೇ ಖುದ್ದಾಗಿ ಮಾತಾಡಿ ಅವ್ರಿಗೆ ನಮ್ಮ ಪ್ರಪೋಸಲ್ಸ್ ಕೂಡ ಅವ್ರಿಗೆಲ್ಲ ಕಳಿಸ್ಕೊಳ್ಳೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇದು ನಮ್ಮ ಮಿಕ್ಕಿದ ನಿಮ್ಮ ಡೀಟೇಲ್ ಒಂದು ಇದನ್ನು ಕಾಪಿನೂ ಕೂಡ ನಿಮಗೆಲ್ಲ ಕೊಡ್ತೇವೆ. ಇದು ಇವತ್ತಿನ ಸಭೆ ಸಂಬಂಧಪಟ್ಟಂತೆ. ನವಿಲೇದು ಏನಂದರೆ 2 ಆಪ್ಷನ್ಸ್ ಇದೆ. ನವಿಲೇದೇನೆಂದರೆ ಒಂದು ಹೊಸ ಬ್ಯಾಲೆನ್ಸಿಂಗ್ ರಿಸರ್ವ್ನ ಕ್ರಿಯೇಟ್ ಮಾಡೋಂಥದ್ದು ಮೊದಲಿಂದನೂ ಬಂದಿತ್ತು. ಅದನ್ನು ನಾವು ಲಾಸ್ಟ್ ಬಜೆಟಲ್ಲೂ ಅದನ್ನು ಪ್ರಸ್ತಾವನೆ ಮಾಡಿದ್ದು. ಈಗ ನಮ್ಮ ಟೆಕ್ನಿಷಿಯನ್ಸ್ ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ನಾನೀಗ ಐ ಕಾಂಟ್ ಡಿಸ್ಕ್ಲೋಸ್ ಈಗ. ಸೊ ಅವೆರಡೂ ಕೂಡ ನಾನು ಅಲ್ಲೋಗಿ ಡೆಲ್ಲಿ ಅವ್ರ ಹತ್ರ ಮಾತಾಡಬೇಕು. ಅವ್ರಿಗೆ ಯಾವುದು ಸೂಟಬಲ್ಲು ಅವ್ರ ಸಹಕಾರನೂ ಕೂಡ ನನಗೆ ಆಂಧ್ರ ತೆಲಂಗಾಣ ಸಹಕಾರ ಕೂಡ ಬೇಕಾಗಿದೆ. ಯಾಕೆಂದರೆ ಬೋರ್ಡ್ ಇದೆ, ಅವ್ರ ಹತ್ರನೇ ನಾವು ಇದನ್ನು ಫಸ್ಟ್ ಚರ್ಚೆ ಮಾಡ್ತೀವಿ. ಅವರು ಎಸ್ ಅಂತ ಅಂದಮೇಲೆ ಪ್ರಪೋಸಲ್ ಅವರು ಟೆಕ್ನಿಕಲ್ ಟೀಮ್ನ ಅವರು ಕೂಡ ಕಳಿಸ್ಬೇಕಾಗ್ತದೆ ಮಾಡಿ. ಯಾಕೆಂದ್ರೆ ನಾವೇ ಮಾಡಿಬಿಟ್ಟು ನಾವು ಇದನ್ನು ರೆಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಒಟ್ಟೊಳಗೆ ಇಬ್ಬರೂ ಸೇರಿ ಸಹಮತಕ್ಕೆ ಬರಬೇಕು. ಒಟ್ಟೊಳಗೆ ಆ ನೀರನ್ನು ಉಪಯೋಗಿಸ್ಕೊಳ್ಬೇಕು. ಒಂದು ಶಿಲ್ಟ್ ತೆಗೆಯೋದು ಕಷ್ಟ ಅನ್ನೋದು ಒಂದು ನಮ್ಮ ಟೆಕ್ನಿಕಲ್ ರಿಪೋರ್ಟ್ ಇದೆ. ಆ 27 TMC ನೀರಿಗೆ ಶಿಲ್ಟನ್ನು ಇನ್ನೊಂದು 3-4 ಸೀಟ್ ಜಾಸ್ತಿ ಕಟ್ಟಿದ್ರೆ ಎಲ್ಲಿ ಹಾಕೋದು ಶಿಲ್ಟು, ಎಷ್ಟು ರೀತಿ ಗುಡ್ಡೆ ಆಗ್ತದೆ, ಎಷ್ಟು ವರ್ಷದಿಂದ ಆಗಿದೆ, ಇದೆಲ್ಲ ದಟ್ ಈಸ್ ಲಾಟ್ ಆಫ್ ಪ್ರಾಕ್ಟಿಕಲ್ ಆಗಿ ಫೀಸಿಬಿಲಿಟಿ ಇಲ್ಲ ಅಂತೇಳಿ ಒಂದು ರಿಪೋರ್ಟ್ ಕೂಡ ಬಂದಿದೆ. ಕೆಲವರೆಲ್ಲ ಬಂದಿದ್ರು ನಾವು ಶಿಲ್ ತೆಗಿತೀವಿ ತೊಗೊಂಡೋಗ್ತೀವಿ ಅಂತ, ಕೆಲವರು ಮರಳಿಗೋಸ್ಕರ ತೆಗಿತೀವಿ ಅಂತಾರೆ, ಕೆಲವರು ಕಬ್ಬಣದ ಅದುರಿದೆ ತೆಗಿತೀವಿ ಅಂತಾರೆ. ಏನೇನೋ ಮಧ್ಯ ಪ್ರಪೋಸಲ್ಸ್ ಎಲ್ಲ ಬಂದಿದೆ. ಬಟ್ ನಮ್ಮ ಫೈನಾನ್ಷಿಯಲ್ ಟೀಮು ಮತ್ತು ಟೆಕ್ನಿಕಲ್ ಟೀಮು ಎರಡೂ ಕೂಡ ಇದು ಫೀಸಿಬಲ್ ಅಲ್ಲ ಅನ್ನೋದು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅದರಿಂದ ಶಿಲ್ಡ್ ತೆಗೆದು ಬಿಟ್ಟು ಆ ನೀರನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಆ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಳ್ಳಿಕ್ಕೆ 2 ರಾಜ್ಯಕ್ಕೂ ಕೂಡ 3 ರಾಜ್ಯಕ್ಕೂ ಕೂಡ ನಾವು ಇಲ್ಲಿ ಬರೀ ಒಂದು 10% ಮಾತ್ರ ತೆಲಂಗಾಣ ಬರ್ತದೆ, ಮಿಕ್ಕಿದ್ದು ನಮ್ಮ 2 ರಾಜ್ಯ ಮೇಜರ್.